ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆಯ ಚುನಾವಣೆಯ ಪ್ರಣಾಳಿಕೆಯನ್ನು ಪಕ್ಷದ ಅಧ್ಯಕ್ಷರು ಶಾಸಕರು ಸೋಮಶೇಖರ್ ರೆಡ್ಡಿ ಅವರು ಹಿರಿಯರೆಲ್ಲರೂ ಕೂಡ ಸೇರಿ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೀವಿ ಅನ್ನೋಂಥ ವಿಚಾರದ ಬಗ್ಗೆ ಪ್ರಣಾಳಿಕೆಯನ್ನು ಇವತ್ತು ಇನಾಗ್ರೇಷನ್ ಅಂದರೆ ಉದ್ಘಾಟನೆಯನ್ನು ಮಾಡಿದ್ದೇವೆ. ನಾನು ಈ ಪ್ರಣಾಳಿಕೆಯನ್ನು ತಯಾರು ಮಾಡಿದಂಥ ನಾನು ಡಾಕ್ಟರ್ ಅರುಣ್ ಅವರಿಗೆ, ಡಾಕ್ಟರ್ ಬಿ ಕೆ ಸುಂದರ್ ಅವರಿಗೆ, ಸಂಜಯ್ ಬೆಟಗೇರಿ ಅವರಿಗೆ, ಕೆಲವು ಮಂದಿ ಹಿರಿಯರಿಗೆ ನಾನು ವಿಶೇಷವಾಗಿ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಈ ಪ್ರಣಾಳಿಕೆಯನ್ನು ತಯಾರು ಮಾಡಿದಂಥ 3-4 ಮಂದಿ ಕೂಡ ಅವ್ರಿಗೆ ನನ್ನ ಅಭಿನಂದನೆಗಳು ಪಾರ್ಟಿಯಿಂದ ಸಲ್ಲಿಸ್ತೀನಿ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಸುಮಾರಾಗಿ 39 ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿದ್ದಂಥ ಜನರ ಹತ್ರ ಹೋಗಿ, ಅಂದರೆ ಪ್ರತಿ ಮನೆಗೆ ಹೋಗಿ ಸುಮಾರಾಗಿ 10 ದಿನಗಳಿಂದ 12 ದಿನಗಳಿಂದ ನಾನು ಭೇಟಿಯನ್ನು ಕೊಟ್ಟು ಆ ಸಮಸ್ಯೆಗಳನ್ನು ಕೇಳ್ಕೊತ ನಾನು ಬರ್ತಾನೇ ಇದ್ದೀನಿ. ಅದರ ಜೊತೆಲಿ ನಮ್ಮ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿಯವರು, ಪಕ್ಷದ ಅಧ್ಯಕ್ಷರು ಚನ್ನಬಸವನಗೌಡ ಅನಿಲ್ ಅವರು, ಅದೇ ರೀತಿ ಮಾಜಿ ಸಂಸದರಾದಂಥ ಶಾಂತಕ್ಕನವರು, ನಮ್ಮ ಸಂಸದರಾದಂಥ ದೇವೇಂದ್ರಪ್ಪಣ್ಣನವರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಆನಂದ್ ಸಿಂಗ್ ಅವರು, ಹನುಮಂತಪ್ಪನವರು, ನಮ್ಮ ಫಕೀರಪ್ಪನವರು, ಸುರೇಶ್ ಬಾಬು ಅವರು, ಎಲ್ಲರೂ ಕೂಡ ಹೋಗಿ ವಾರ್ಡುಗಳಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕಂದೇಳಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಹಂಚ್ಕೊಂಡು ಕೆಲಸವನ್ನು ಕೂಡ ಮಾಡ್ತಾಯಿದ್ವಿ. ಇವತ್ತು ಸುಮಾರಾಗಿ ಒಂದು ದಿನಕ್ಕೆ 35 ಕಿಲೋಮೀಟ್ರ್ ಹತ್ತತ್ರ ಪ್ರತಿ ವಾರ್ಡಲ್ಲಿ ಕೂಡ ಅಂದರೆ ಪಾದಯಾತ್ರೆ ಮಾಡೋದ್ರ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರವಾಗಿ ಬಳ್ಳಾರಿ ನಗರದ ಜನರು ನನಗೆ 2 ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಸಾರಿ 2001ರಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಒಂದು ಸಾರಿ 2007ರಲ್ಲಿ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಜನರ ಆಶೀರ್ವಾದವನ್ನು ಕೂಡ ಮಾಡಿದರು. 2 ಸಾರಿ ಅವಕಾಶವನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಬಳ್ಳಾರಿ ನಗರದ ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ನಾನು, ನಮ್ಮ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿಯವರು, ಈ ಬಳ್ಳಾರಿಯ ಮಹಾಜನರು ಎಲ್ಲರೂ ಸೇರಿಕೊಂಡು ಬಳ್ಳಾರಿ ನಗರಕ್ಕೆ ಆವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಕೆಲಸಗಳು ಮಾಡಿದ್ದೀವಿ. ಆದರೆ ಜನರು ಇನ್ನೂ ಭಾಳಷ್ಟು ಆಗಬೇಕಾಗಿತ್ತು ಅನ್ನೋಂಥ ಬೇಡಿಕೆ ಇಟ್ಟಿದ್ದರೆ ಆವಾಗಿನ ಸಮಯದಲ್ಲಿ ಅವತ್ತು ನಮಗೆ ಕೈಲಾದಷ್ಟು ನಾವು ಸಹಾಯವನ್ನು ಮಾಡೋಂಥ ಕೆಲಸ ನಾವು ಮಾಡಿದ್ವಿ. ಯಾಕಂದರೆ ಅವತ್ತು ನಮಗೆ ಅವಕಾಶವನ್ನು ಸಿಕ್ಕಂಥ ಟೈಮಲ್ಲಿ ಇನ್ನು ಸೋಮಶೇಖರ್ ರೆಡ್ಡಿಯವರು ಅವತ್ತು MLA ಆಗಿದ್ದಿಲ್ಲ. ಅವತ್ತು ಮಹಾನಗರ ಪಾಲಿಕೆಯಲ್ಲಿ ಅವರು ಉಪಾಧ್ಯಕ್ಷರಾಗಿ, ನಂತರ ಉಪಮೇಯರ್ ಆಗಿ, ನಂತರ ಅಧ್ಯಕ್ಷರಾಗಿ, ನಂತರ ಮೇಯರ್ ಆದ ನಂತರ ಅವತ್ತು ಸೋಮಶೇಖರ್ ರೆಡ್ಡಿಯವರು ರಾತ್ರಿ ಹಗಲು ಭಾಳಷ್ಟು ಈ ನಗರ ಸಲುವಾಗಿ ಶ್ರಮಪಟ್ಟು ಇವತ್ತು ಬಳ್ಳಾರಿ ನಗರದಲ್ಲಿ ಅಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅನ್ನೋಂಥ ಮಾತು ನಾನು ಇವತ್ತು ಪಕ್ಷದ ಒಬ್ಬ ನಾಯಕನಾಗಿ, ನಾನು ನಮ್ಮ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಹೇಳ್ತಾ ಇಲ್ಲ. ಆದರೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ನಮ್ಮ ಶಾಸಕರಾದಂಥ ಸೋಮಶೇಖರ್ ರೆಡ್ಡಿ ಅವತ್ತೇ ಮಾಡಿರೋ ಕಾರಣ ಇವತ್ತು ಜನರು ಹೋದಂಥ ಟೈಮಲ್ಲಿ ಶ್ರೀರಾಮುಲವರೇ
ನಿಮ್ಮ ಶಾಸಕರು, ನಿಮ್ಮ ಮೇಯರ್ ಅವತ್ತು ಸೋಮಶೇಖರ್ ಅವರು ನಿಮ್ಗೆ 2 ಸರಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಒಳ್ಳೆ ಕೆಲಸ ಮಾಡಿದಿರಿ, ಅಭಿವೃದ್ಧಿ ಕೆಲಸಗಳು ಅಂತೇಳಿ ಬಹಳಷ್ಟು ಮಂದಿ ಜನರು ಹೇಳ್ತಾ ಬರ್ತಾ ಇದ್ರು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅವಕಾಶ ಸಿಕ್ಕಿದನೋ ಅವತ್ತೆಲ್ಲ ಕೂಡ ಈ ನಗರಕ್ಕೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಳ್ತಾ ಬಂದಿದೆ. ಅದಕ್ಕೋಸ್ಕರವಾಗಿ ನಾನು ಬಳ್ಳಾರಿ ನಗರದ ಜನರನ್ನ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ನಾನು ಎಲ್ಲ ಮತದಾರರನ್ನ ವಿನಂತಿ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ, ನರೇಂದ್ರ ಮೋದಿಜಿಯವರು ನಮ್ಮ ಪ್ರಧಾನಮಂತ್ರಿಗಳು ಇದ್ದಾರೆ, ನಮ್ಮದೇ ಸರ್ಕಾರ ಇದೆ. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಕೂಡ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಯಡಿಯೂರಪ್ಪರ ಮುಖ್ಯಮಂತ್ರಿ ಇದ್ದಾರೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ, ರಾಜ್ಯದಲ್ಲಿ ನಮ್ಮ ಸರ್ಕಾರ, ಮಹಾನಗರ ಪಾಲಿಕೆಯಲ್ಲಿ ಕೂಡ ನಮ್ಮದೇ ಸರ್ಕಾರ ಇರಬೇಕು, ನಮ್ಮದೇ ಸರ್ಕಾರ ಇದೆ. ದಿಲ್ಲಿಯಿಂದ ಬಳ್ಳಾರಿ ನಗರದ ತನಕ ಕೂಡ, ಬಳ್ಳಾರಿ ಒಂದು ವಾರ್ಡ್ ತನಕ ಕೂಡ, ಬಳ್ಳಾರಿ ಮಹಾನಗರ ಪಾಲಿಕೆ ತನಕ ಕೂಡ, ದಿಲ್ಲಿಯಿಂದ ನೇರವಾಗಿ ರಾಜ್ಯದಿಂದ ಕೂಡ ಬಳ್ಳಾರಿಯ ಮಹಾನಗರ ಪಾಲಿಕೆ ತನಕ ಕೂಡ ಅದು ಭಾರತೀಯ ಜನತಾ ಪಾರ್ಟಿ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಆಶೆ ಮತ್ತು ಇಚ್ಛೆ ಆಗಿದೆ. ಹಂಗಾಗಿ ಇವತ್ತು ಜನರಿಗೆ ಭಾಳಷ್ಟು ಒಂದು ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಿದ್ವಿ. ಅವ್ರಿಗೆ ಮನಸ್ಸಿಗೆ ಮೆಚ್ಚುವಂಥ ಕೆಲಸಗಳು ಮಾಡ್ತೀವಿ ಅಂತೇಳಿ ಭಾಳಷ್ಟು ಸಾರಿ ನಾವು ಹೇಳ್ಕೊತ ಬಂದಿದ್ದೀವಿ. ಹಂಗಾಗಿ ನಾನು ಎಲ್ಲ ಈ ಮತದಾರ ದೇವರುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ, ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಾರಿ ಅವಕಾಶವನ್ನು ಮಾಡಿಕೊಡ್ರಿ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಮಹಾನಗರ ಪಾಲಿಕೆಯಲ್ಲಿ 39 ವಾರ್ಡ್ಗಳಲ್ಲಿ ಇವತ್ತು ನಾನು ನೋಡ್ತಾ ಇದ್ರೆ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎಲ್ಲಿ ಹೋದ್ರೆ ಹಿಂದೂ, ಮುಸಲ್ಮಾನರು, ಕ್ರೈಸ್ತ ಜನಾಂಗದವರು ಎಲ್ಲರೂ ಕೂಡ ರಾಮ್ಲೋರೇ ಇವತ್ತು ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥದ್ದು ಕುಣಿದು ಕುಪ್ಪಳಿಸೋಂಥ ಟೈಮಲ್ಲಿ ನನಗೆ ಪೂರ್ಣ ವಿಶ್ವಾಸ ಇದೆ. ಇವತ್ತು ಸಂಪೂರ್ಣವಾದಂಥ ನಂಬಿಕೆ, ವಿಶ್ವಾಸ ಜನರ ಮೇಲಿದೆ, ಮತದಾರರ ಮೇಲಿದೆ. ನಾವು ಮಾಡಿದಂಥ ಕೆಲಸಗಳ ಮೇಲೆ ನಮಗೆ ವಿಶ್ವಾಸ, ನಂಬಿಕೆ ಇರೋ ಕಾರಣ 39 ಸೀಟುಗಳಲ್ಲಿ 27 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿದೆ. 27 ಸ್ಥಾನಗಳು ಕ್ಲಿಯರ್ ಮೆಜಾರಿಟಿ. ಯಾವುದೇ ರೀತಿಯಲ್ಲಿ ಇದು ನಾನೇನು ಭವಿಷ್ಯನ ನುಡಿತಾ ಇಲ್ಲ, ನಾನು ಫುಲ್ಲಿ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. 39 ವಾರ್ಡ್ಗಳಲ್ಲಿ 27 ವಾರ್ಡ್ಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿತಾ ಇದೆ. ಮತ್ತು ನಾನು MLA MP ಓಟು ಬಿಟ್ಟು ಹೇಳ್ತಾ ಇದ್ದೇನೆ, 29 ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿತೈತೆ. ಅದು ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಅದಕ್ಕೋಸ್ಕರವಾಗಿ ನಾನು ಇವತ್ತು ನನಗೆ ಭಾರತೀಯ ಜನತಾ ಪಾರ್ಟಿದು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥ ಕಾರಣದಿಂದ ನಮ್ಮೆಲ್ಲ ಹಿರಿಯರು ಸಲಹೆ ಮೇರೆಗೆ ಕೆಲವು ಪ್ರಮುಖರು, ಡಾಕ್ಟ್ರುಗಳು ಮತ್ತು ಬೇರೆಯವರು ಸೇರಿಕೊಂಡು, ಪತ್ರಕರ್ತರು, ಬೇರೆಯವರು ಎಲ್ಲರೂ ಸೇರಿಕೊಂಡು ಒಂದು ಅವರವರ ಸಲಹೆ ಮೇಲೆಗೆ ಏನು ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವೋ 27 ನಾವು ಇಬ್ಬರು 27 ಸ್ಥಾನ ಗೆಲ್ತೀನಿ. BJP ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ದರು. ರಾಮ್ಲೋರೆ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ನಾವೆಲ್ಲರೂ ಕೂಡ ಬೀದಿಗಳಲ್ಲಿ ವ್ಯಾಪಾರ ಮಾಡೋಂಥ ಜನರು, ತರಕಾರಿ ಮಾರುವಂಥವ್ರಿಗೆ, ಹಣ್ಣು ಮಾರುವಂಥವ್ರಿಗೆ, ಹೂವು ಮಾರುವಂಥವ್ರಿಗೆ, ಯಾವುದೇ ವ್ಯಾಪಾರಸ್ಥರಿಗೆ, ಬಿಲ್ಡಿಂಗ್ ಮೇಲೆ ಏನು ಟ್ಯಾಕ್ಸ್ ಜಾಸ್ತಿ ಆಗೋಂಥವ್ರಿಗೆ, ನೀರಿನ ಮೇಲೆ ಏನು ಇವತ್ತು ಏನು ತೊಂದರೆ ಆಗ್ತೀವಿ ಇವೆಲ್ಲ ಕೂಡ ಕಡಿಮೆಗೊಳಿಸೋ ಸಲುವಾಗಿ ಏನು ಪ್ರಯತ್ನ ಮಾಡಬೇಕಾದ ಪ್ರಯತ್ನ ಮಾಡ್ತೀನಿ. ಅದನ್ನು ಆದಷ್ಟು ಭಾರತೀಯ ಜನತಾ ಪಾರ್ಟಿ ಅವರು ಆಡಳಿತದಲ್ಲಿ ಹೆಂಗಿತ್ತು, ನಮ್ಮ ಆಡಳಿತದಲ್ಲಿ ಹೆಂಗಿದೆ ಅನ್ನೋಂಥದ್ದು ಜನರಿಗೆ ವಿಶ್ವಾಸವನ್ನು ಮೂಡಿಸೋಂಥ ಕೆಲಸ ಮಾಡ್ತೀನಿ. ಕಡಿಮೆ ಮಾಡೋಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಎಲ್ಲರೂ ಕೂಡ ಆಸ್ತಿ ತೆರಿಗೆ ಕಡಿಮೆ ಮಾಡಬೇಕು. ಜೊತೆಲಿ ತಿಂಗಳಿಗೆ 175 ರೂಪಾಯಿ ನೀರಿಗೆ ತೊಗೊತಾ ಇದ್ರು ವಾಟರ್ ಬಿಲ್, ಅದು 100 ರೂಪಾಯಿ ಮಾಡಬೇಕು. ಜೊತೆಲಿ ಹಣ್ಣು ಮಾರುವಂಥವ್ರು, ತರಕಾರಿ ಮಾರುವಂಥವ್ರು, ಹೂವು ಮಾರುವಂಥವ್ರು ಎಲ್ಲರೂ ಕೂಡ ಪೂರ್ಣ ತೆಗಿಬೇಕಂತ ಹೇಳ್ತಾ ಅದು ಪೂರ್ಣ ಯಾವುದೇ ರೀತಿಯಲ್ಲಿ ಕೂಡ ಬೀದಿ ವ್ಯಾಪಾರಸ್ಥರ ಮೇಲೆ 1 ರೂಪಾಯಿ ಕೂಡ ಕಲೆಕ್ಷನ್ ಇಲ್ಲಾರ್ದಂತೆ ಮಾಡ್ತೀನಿ ಅಂದೇಳಿ ನಾನು ಈ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು ಎಲ್ಲೋ ಒಂದು ಕಡೆ ಇದನ್ನು ಮಾಡಬೇಕು ಅನ್ನೋಂಥದ್ದು ಒಂದು ತೀರ್ಮಾನ. ನೆನ್ಪಿಡ್ಕೊಳ್ರಿ, ಹೂವು ಮಾರುವಂಥವ್ರು, ತರಕಾರಿ ಮಾರುವಂಥವ್ರು, ಹಣ್ಣು ಮಾರುವಂಥವ್ರು ಯಾರ್ಯಾರಿದ್ದಾರೆ ಅವ್ರು ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ 1 ರೂಪಾಯಿ ಕೂಡ ಕಲೆಕ್ಷನ್ ಮಾಡೋಕ್ಕೆ ಹೋಗಲ್ಲ. ಅವರೆಲ್ಲರಿಗೂ ಫ್ರೀದಿಂದ ರಾಜಾರೋಷವಾಗಿ ಅವ್ರು ವ್ಯಾಪಾರ ಮಾಡ್ಕೊಂಡು ಅವ್ರು ಆರಾಮಾಗಿರಿ, ಅವ್ರು ಯಾವುದೇ ರೀತಿ ತೊಂದರೆ ಆಗಲಾದಂತ ನೋಡ್ಕೊಳ್ತಿದ್ವಿ. ಜೊತೆಯಲ್ಲಿ ಕುಡಿಯೋ ನೀರಿನ ಸಲುವಾಗಿ ಒಂದು ಕಡೆ 24/7, ಆ 24/7 ಆಲ್ರೆಡಿ ನನಗೆ ಗೊತ್ತಿರೋ ಪ್ರಕಾರ 90%
90% ಕೆಲಸ ಮುಗಿದೋಗಿದೆ. ಇನ್ನು 10% ಮಾತ್ರ ಉಳಿದಿದೆ. ಆ 10% ಏನು ಉಳಿದಿದೆನೋ ಆದಷ್ಟು ಶೀಘ್ರದಲ್ಲಿ ಅದು ಕಂಪ್ಲೀಟ್ ಮಾಡೋಂಥ ಕೆಲಸ ಮಾಡ್ತೀನಿ. ನಮ್ಮ ಫಸ್ಟ್ ಫೇಸಲ್ಲಿ ಎಷ್ಟು ವಾರ್ಡ್ಗಳಾಗ್ತವೆ, ಯಾಕಂದರೆ ನಮ್ಮಲ್ಲಿ ಟೆಕ್ನಿಕಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಟೆಕ್ನಿಕಲ್ ಆಗಿ ಏನಂದರೆ ಎಷ್ಟು 24/7 ಏನು ನೀರನ್ನು ಕೊಟ್ಟು ಅದು ಸಂಗ್ರಹಣ ಮಾಡೋಂಥ ಕೆಪಾಸಿಟಿ ಇದ್ದಂಥ ಟ್ಯಾಂಕ್ಸ್ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಫಸ್ಟ್ ಫೇಸಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತ ನೋಡ್ಕೋಬೇಕು ಅನ್ನೋಂಥ ತೀರ್ಮಾನವನ್ನು ತೊಗೊಂಡಿದ್ವಿ. ಜೊತೆಲಿ ಹಣವನ್ನು ಸಂಗ್ರಹಣೆ ಮಾಡ್ತಾ ಇರೋದು ಅಂದರೆ ಅದಕ್ಕೆ ಬೇಕಾದಂಥ ಹಣ ಎಷ್ಟು ಇಡಬೇಕು ಅನ್ನೋಂಥ ವಿಚಾರದಲ್ಲಿ ಸುಮಾರು 204 ಕೋಟಿ ರೂಪಾಯಿ ಹಣ ಸೆಕೆಂಡ್ ಫೇಸ್ಗೆ, ಯಾಕಂದರೆ ಅದನ್ನು 2-3 ಫೇಸಸ್ಸಲ್ಲಿ ಮಾಡಬೇಕಾಗುತ್ತೆ. ಎಷ್ಟು ಫೇಸಸ್ಸು? 2 ಫೇಸಸ್ ಅಲ್ಲ, ಇನ್ನು ಎಷ್ಟು ಫೇಸಸ್ ಮಾಡಬೇಕು? ಸೆಕೆಂಡ್ ಫೇಸ್ಗೆ ಅಂದರೆ ಫಸ್ಟ್ ಫೇಸ್ ಮುಗಿತಾ ಇದೆ. ಸೆಕೆಂಡ್ ಫೇಸ್ ಸಲುವಾಗಿ ನಾವು 204 ಕೋಟಿ ರೂಪಾಯಿ ಹಣವನ್ನು ಅದಕ್ಕೆ ಮೀಸಲಿಡ್ತಾ ಇದ್ದೀವಿ. 204 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡ್ತಾ ಇದ್ದೀವಿ. ಕುಡಿಯ ನೀರಿಗೆ ಆದ್ಯತೆಯನ್ನು ಕೊಟ್ಟು ಮುಂಬರುವಂಥ ದಿನಗಳಲ್ಲಿ ಇವತ್ತು ಫಸ್ಟ್ ಫೇಸಲ್ಲಿ ಎಷ್ಟು ವಾರ್ಡ್ಗಳಾಗ್ತವೆ ನೋಡಿಕೊಂಡು ಸೆಕೆಂಡ್ ಫೇಸಲ್ಲಿ 204 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ 39 ವಾರ್ಡ್ಗಳಲ್ಲಿ 24 ತಾಸು ಅದನ್ನು ನಲ್ಲ ಅಂತಿರೋ ಟ್ಯಾಪ್ ಅಂತಿರೋ ನೋಡಿಕೊಂಡು ಯಾವುದೇ ರೀತಿಯಲ್ಲಿ ಕೂಡ ಜನರಿಗೆ ತೊಂದರೆ ಆಗದಂತೆ ಶುದ್ಧವಾದಂಥ ಕುಡಿಯ ನೀರನ್ನು ವ್ಯವಸ್ಥೆ ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ. ಮುಂಬರುವಂಥ ದಿನಗಳಲ್ಲಿ ಜನರು ಮಹಾನಗರ ಪಾಲಿಕೆ ಜನರಿಗೆ 39 ವಾರ್ಡ್ಗಳಿಗೆ 24 ತಾಸು ಕರೆಂಟ್ ಇದು ನೀರು ಬರಬೇಕು ಅನ್ನೋಂಥದ್ದು ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ಕಡೆ ಹೋಗ್ತಾ ಇದ್ದೀನಿ. ಹೋಗುವಂಥ ಟೈಮಲ್ಲಿ ಒಳಚರಂಡಿಯ ಪ್ರಾಬ್ಲಮ್ ಆಗ್ತಾಯಿದೆ. ಸ್ವಲ್ಪ ಕಡೆ ಏನಾಗಿದೆ ಅಂದರೆ ನೋಡ್ರಿ, ನಾನು ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ಅಮೃತ ಯೋಜನೆ ಅನ್ನೋಂಥ ಯೋಜನೆಯನ್ನು ತಂದಿದ್ದೆ. ಇದು ಅಮೃತ ಯೋಜನೆ ಕೇವಲ ಬಳ್ಳಾರಿ ನಗರ ಜೊತೆಲಿ ಹೊಸಪೇಟೆ ಅಮೃತ ಯೋಜನೆ ತಂದೀನಿ. ಆ ಅಮೃತ ಯೋಜನೆಗೆ ನನಗೆ ಸ್ಮಾರ್ಟ್ ಸಿಟಿ ಆಗಬೇಕಂದೇಳಿ ಹೋದಂಥ ನಾನು ಬೇರೆ ಬೇರೆ ಟೆಕ್ನಿಕಲ್ ಕಾರಣದಿಂದ ಅಲ್ಲೇನಾಯಿತು, ಇಲ್ಲ ರಾಮ್ಲು ಸ್ಮಾರ್ಟ್ ಸಿಟಿ ಕೊಡೋಕ್ಕಾಗಲ್ಲ, ಅದನ್ನು ನಾನು ಪುನಃ ಇವತ್ತು ಅಮೃತ ಯೋಜನೆ ಕೊಡ್ತೀನಿ ಅಂತೇಳಿ ಅಮೃತ ಯೋಜನೆಯಲ್ಲಿ ಸುಮಾರಿಗೆ ಬಳ್ಳಾರಿ ನಗರಕ್ಕೆ 182 ಕೋಟಿ ರೂಪಾಯಿ ಹಣವನ್ನು ತಂದಿದ್ದೀನಿ. 182 ಕೋಟಿ ರೂಪಾಯಿ ಹಣವನ್ನು 182 ಕೋಟಿ ರೂಪಾಯಿ ಹಣವನ್ನು ತಂದು ಇವತ್ತು ಏನನ್ನು UGDಗಳು ಆಗ್ತಾ ಇರೋದಂದ್ರೆ ಜೊತೆಲಿ UGD ಆಗ್ತಾ ಇದೆ ಅಂದ್ರೆಗಿನ ಅದು ಅಮೃತ ಯೋಜನೆ ಮೂಲಕ ಇವತ್ತು UGDಗಳಾಗ್ತಾಯಿದೆ. ಈ UGDಗಳಾಗಂಥ ಅದೇ ರೀತಿಯಲ್ಲಿ ಮೋಕ ಹತ್ರ ಏನು ಸ್ಟೋರೇಜ್ ಪಾಯಿಂಟ್ ನೀರಿನ ಟ್ಯಾಂಕ್ ಆಗ್ತಾಯಿದೆ ಅಂದರೆ ಅದು ಅಮೃತ ಯೋಜನೆ ಮೂಲಕನೇ ಆಗ್ತಾಯಿದೆ. ಅಲ್ಲಿ ಏನಾಗ್ತಾಯಿದೆ, ಲೆವೆಲ್ಸ್ ಮ್ಯಾಚ್ ಆಗ್ತಾಯಿಲ್ಲ. ನೆನ್ಪಿಟ್ಕೋಬೇಕು, ಲೆವೆಲ್ಸ್ ಮ್ಯಾಚ್ ಆಗ್ತಾಯಿಲ್ಲ. ಭಾಳಷ್ಟು ಕಡೆ ಏನು ಹೇಳ್ತಾರೆ, ರಾಮ್ಲು ನಾವು ಅಲ್ಲಿ ಡ್ರೈನೇಜ್ ನಮ್ಮ ಮನೆ ಎದುರುಗಡೆ ಹೋಗಿದೆ, ಅಲ್ಲಿಂದ ಅಲ್ಲಿ ಏರ್ತಾ ಇಲ್ಲ ಅಂತೇಳಿ ಭಾಳಷ್ಟು ಮಂದಿ ಕಂಪ್ಲೇಂಟ್ ಇದೆ. ಭಾಳಷ್ಟು ಈ ಮಿಲ್ಲರ್ಪೇಟೆ ಭಾಗದಲ್ಲಿ ಓಲ್ಡ್ ಸಿಟಿ ಹೋದರೆ ತುಂಬ ಕಂಪ್ಲೇಂಟ್ ಇರೋ ಕಾರಣ ಅದಕ್ಕೋಸ್ಕರವಾಗಿ ಸೆಕೆಂಡ್ ಫೇಸಲ್ಲಿ 253 ಕೋಟಿ ರೂಪಾಯಿ ರೈಟ್ ನಾನು ರೈಟ್ ಹೇಳ್ತೇನೆ 253 ಕ್ರೋರ್ಸ್ 253 ಕೋಟಿ ರೂಪಾಯಿ ಹಣವನ್ನು 253 ಕೋಟಿ ರೂಪಾಯಿ ಹಣವನ್ನು ಡ್ರೈನೇಜ್ ಸಲುವಾಗಿ ಒಳಚರಂಡಿ ಸಲುವಾಗಿ ಇದಕ್ಕೆ ಮೀಸಲಿಡ್ತಾ ಇದ್ದೇನೆ. ಯಾವುದೇ ರೀತಿಯಲ್ಲಿ ಮುಂಬರುವಂಥ ದಿನಗಳಲ್ಲಿ 39 ವಾರ್ಡ್ಗಳಲ್ಲಿ ಎಲ್ಲ ಬಡಾವಣೆಗಳಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಆಗಬಾರ್ದು. ಇವತ್ತು ಮಿಲ್ಲರ್ಪೇಟೆ ಓಲ್ಡ್ ಸಿಟಿ ಕಡೆ ಹೋದರೆ ತುಂಬಿ ಹರಿಯೋದು ಹಿಂಗೆ ಹರಿಬೇಕಾದಂಥ ನೀರು ಮನೆಗೆ ನುಗ್ಗುತ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕೆ ಸಲುವಾಗಿ ಸುಮಾರಾಗಿ 253 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದೀವಿ. ಬಳ್ಳಾರಿ ನಗರ ಜನರಿಗೆ ಯಾವುದೇ ರೀತಿಯಲ್ಲಿ ಕೂಡ ಉತ್ತಮವಾದಂಥ ಹೈ ಕ್ಲಾಸನ್ನು ಒಳ್ಳೆ ಫಸ್ಟ್ ಕ್ಲಾಸ್ ಒಳಚರಂಡಿ ಆಗಬೇಕು, ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಇದನ್ನು ಸರಿಪಡಿಸಿ ಸೆಕೆಂಡ್ ಫೇಸ್ದಲ್ಲಿ 253 ಕೋಟಿ ರೂಪಾಯಿ ಹಣವನ್ನು ಕೂಡ ಮೀಸಲಿಟ್ಟಿದ್ದೀನಿ. ಆಮೇಲೆ ನಾನು ಭಾಳಷ್ಟು ಸಾರಿ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಎಲ್ಲರೂ ಕೂಡ ಯೋಚನೆ ಮಾಡಿದಂಥ ಟೈಮಲ್ಲಿ ಜನರ ಜೊತೆಯಲ್ಲಿ ಒಬ್ಬ ರಾಜಕಾರಣಿ ಅನ್ನೋಂಥವ್ರು ಜೋಡಿಸ್ಕೋಬೇಕು, ಒಬ್ಬ ನಗರ ಪಾಲಿಕೆಯ ಸದಸ್ಯರು ಕೂಡ ಜನರ ಜೊತೆಲಿ ಜೋಡಿಸ್ಕೊಂಡಿರಬೇಕು ಅನ್ನೋಂಥ ಕಾರಣದಿಂದ ಒಂದು ಉದಾಹರಣೆ ಅನ್ನೋಂಥದ್ದಲ್ಲ, ಇದು ಪ್ರಣಾಳಿಕೆ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಜನಸಂಪರ್ಕ ಕಚೇರಿಯನ್ನು ತೆಗಿಬೇಕು. ಕಾರ್ಪೊರೇಟರ ಜನಸಂಪರ್ಕ ಕಚೇರಿ, ಕಾರ್ಪೊರೇಟರ್ಗಳ ಜನಸಂಪರ್ಕ ಕಚೇರಿಯನ್ನು ತೆಗೆದು ಅಲ್ಲಿ ನಮ್ಮ ಅಧಿಕಾರಿಗಳನ್ನು ಒಂದು ದಿನ ಎಲ್ಲೋ ಒಂದು ಕಡೆ ಅವ್ರನ್ನ ಸೀಮಿತಗೊಳಿಸ್ತೀನಿ. ನಮ್ಮ ಅಧಿಕಾರಿಗಳು ಒಂದು ದಿನ ಸೀಮಿತಗೊಳಿಸಿ ಅಲ್ಲಿ ಕಾರ್ಪೊರೇಟರ್ ಇರಬೇಕು,
ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಇರಬೇಕು. ಅಲ್ಲಿ ಸಾಧ್ಯವಾದರೆ MLA ಏನು ಕೆಲಸ ಇಲ್ಲ ಅಂದರೆ MLA ಇರಬೇಕು, ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಇರಬೇಕು. ವಾರ್ಡ್ ಕಾರ್ಪೊರೇಟ್ 39 ವಾರ್ಡ್ಗಳಲ್ಲಿ ಮಾಡ್ತೀನಿ. ಕಾರ್ಪೊರೇಟರ್ ಜನ ಸಂಪರ್ಕ ಕೇಂದ್ರ, ಅಲ್ಲಿ ಹೋಗಿ ಸಮಸ್ಯೆ ಹೇಳ್ಕೋಬೇಕು. ಅದು ಮುನ್ಸಿಪಾಲ್ಟಿ ಹೋಗ್ಬೇಕಾಗಿಲ್ಲ. ಮುನ್ಸಿಪಾಲ್ಟಿಗೆ ಇನ್ನು ಮುಂದೆ ಯಾರನ್ನ ಬೇಕಾದರೆ ಬರಲಿ, ಅದು ಮೊದಲನೇ ಆದ್ಯತೆ. ನಾನು ಫಸ್ಟ್ ಮೀಟಿಂಗ್, ನಾನು ನಮ್ಮ ಕಾರ್ಪೊರೇಷನ್ ಗೆದ್ದ ನಂತರ, ಮೇಯರ್ ಆದ ನಂತರ, ಉಪಮೇಯರ್ ಆದ ನಂತರ ಮೊದಲನೇ ಸಭೆಯಲ್ಲಿ ತೀರ್ಮಾನವನ್ನು ತಗೊತೀನಿ. ಮೊದಲನೇ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ 29 ವಾರ್ಡ್ಗಳಲ್ಲಿ 39 ವಾರ್ಡ್ಗಳಲ್ಲಿ ಜನಸಂಪರ್ಕ ಕಚೇರಿ ಕಾರ್ಪೊರೇಟ್ಗೆ ಸಂಬಂಧಪಟ್ಟಿರೋಂಥದ್ದು. ಅದು ಯಾವ ಪಾರ್ಟಿಗೂ ಸಂಬಂಧ ಇಲ್ಲ ಸರ್. ಯಾರನ್ನ ಬರ್ಬೋದು, ಪಕ್ಷಾತೀತವಾಗಿ. ಯಾರು ಬಡವ ಬಂದು ಅವನು ಏನಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಎಲ್ಲ ರೀತಿಯಲ್ಲೂ ಕೂಡ ಸೌಲಭ್ಯ ಸಿಗಬೇಕು. ಇನ್ನು ಕಚೇರಿ ಬರಬೇಕು, ಕಾರ್ಪೊರೇಷನ್ ಬರಬೇಕು, ಸುತ್ತಾಡಬೇಕು, ಅಲ್ಲಿ ಅಧಿಕಾರಿಗಳು ಸಿಗಲ್ಲ, ಏನಿಲ್ಲ. ಸರ್ಕಾರ ಅನ್ನೋಂಥದ್ದು, ನಗರ ಪಾಲಿಕೆ ಅನ್ನೋಂಥದ್ದು ಜನರಿಗೆ ಸಿಗೋಂಥ ಒಂದು ಕಾರ್ಪೊರೇಷನ್ ಆಗಬೇಕು. ಸರ್ಕಾರ ಜನರ ಮುಂದೆ ಹೋಗ್ಬೇಕು, ಸರ್ಕಾರ ಜನರ ಬಾಗಿಲಿಗೆ ಹೋಗ್ಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಮೊದಲನೇ ಸಭೆಯಲ್ಲೇ ಈ ತೀರ್ಮಾನವನ್ನು ತಗೊತಾ ಇದ್ವಿ. ಫಾರಂ ನಂಬರ್ 2 ಏನಿದೆನೋ ಅವ್ರಿಗೆ ಮನೆಗೆ ಕಳಿಸ್ಕೊಟ್ಟಂಥದ್ದು, ಇಲ್ಲಿದ್ರೆ ಅವ್ರಿಗೆ ಇಶ್ಯೂ ಮಾಡೋಂಥದ್ದು, ಇದು ವ್ಯವಸ್ಥೆಯನ್ನು ಮಾಡಿಕೊಡೋಂಥ ಕೆಲಸ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಣಾಳಿಕೆಯಲ್ಲಿ ತಗೊಂಡಂಥ ಒಂದು ಯೋಜನೆ. ಹಾಗಾಗಿ ಹಲವಾರು ಯೋಜನೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕೂಡ ಒಂದು ರೀತಿ ಪ್ರಣಾಳಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು, ನಮ್ಮ ಬಳ್ಳಾರಿ ನಗರದಲ್ಲಿ ಸ್ಲಮ್ಸು ಎಷ್ಟಿದೆ, 54 ಸ್ಲಮ್ಸಲ್ಲಿ ಸುಮಾರಾಗಿ ಎಲ್ಲಿದೆ ನೋಡೋಣ, ಎಲ್ಲಿದೆ ನೋಡಿ, 10,363 ಸುಮಾರು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರಾಗಿ 10,363 ಅಂದರೆ ಸುಮಾರಾಗಿ ಇದು 10,363 ಕುಟುಂಬಗಳಿಗೆ, ಜೊತೆಲಿ 59,068 ನಿವಾಸಿಗಳಿಗೆ ಅವ್ರಿಗೆ ಪಟ್ಟ ವಿತರಣೆಯನ್ನು ಮಾಡೋಂಥ ಕೆಲಸ ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೀವಿ. 6 ತಿಂಗಳ ಒಳಗಡೆ ಅಧಿಕಾರವನ್ನು ಸ್ವೀಕರಣೆಯನ್ನು ಮಾಡಿದ್ರಂತ 6 ತಿಂಗಳ ಒಳಗಡೆ ಈ ಪಟ್ಟಗಳು ವಿತರಣೆ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಎಲ್ಲ ವಿಚಾರದಲ್ಲಿ ಏನು ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದು, ಅದೇ ರೀತಿಯಲ್ಲಿ ಕೂಡ ಒಂದು ಕಡೆ ಪ್ರಮುಖವಾಗಿ ಗ್ರೀನ್ ಆ್ಯಂಡ್ ಕ್ಲೀನ್ ಸಿಟಿಯ ಯೋಜನೆಯಲ್ಲಿ ಸುಮಾರಿಗೆ 10 ಲಕ್ಷ ಗಿಡಗಳನ್ನು, ಯಾಕೆಂದರೆ ಪರಿಸರ ಅನ್ನೋಂಥದ್ದು ಭಾಳಷ್ಟು ಮುಖ್ಯ. ಆ ಪರಿಸರ ಸಲುವಾಗಿ ಸುಮಾರು 10 ಲಕ್ಷ ಗಿಡಗಳನ್ನು ಮಹಾನಗರ ಪಾಲಿಕೆಯಲ್ಲಿ ಹಾಕಬೇಕು ಅಂತೇಳಿ ಚಾಲನೆ ನೀಡಬೇಕಂತೇಳಿ ಪ್ರಣಾಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಮಹಿಳೆಯರ ಸುರಕ್ಷಿತ ಸಲುವಾಗಿ, ಕಾನೂನು ವ್ಯವಸ್ಥೆ ಸಲುವಾಗಿ, ಕಾಪಾಡುವ ಸಲುವಾಗಿ ಪ್ರಮುಖವಾಗಿ ಬಡಾವಣೆಗಳಿದ್ದಂಥ ಎಲ್ಲ ಉದ್ಯಾನವನಗಳಲ್ಲಿ ಅದೇ ರೀತಿ ಪ್ರಮುಖ ರಸ್ತೆಗಳಿಲ್ಲ, ಸುಮಾರು ಎಲ್ಲ ಪ್ರಮುಖ ರಸ್ತೆಗಳಲ್ಲಿ CC ಕ್ರಮಗಳನ್ನು ಅಳವಡಿಸಿಕೊಡಬೇಕು ಅನ್ನೋಂಥದ್ದು ಕೂಡ ನಾವು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ವಿ. ಯಾಕಂದರೆ ಕ್ರೈಮ್ ರೇಟ್ ಕಡಿಮೆ ಆಗಬೇಕು, ಹೆಣ್ಣುಮಕ್ಕಳಿಗೆ ಸುರಕ್ಷಿತವಾಗಿ ಅವರು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಈ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ನಿವಾಸಗಳಿಗೆ ಪ್ರದೇಶಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು. STP TSP ಗ್ರ್ಯಾಂಟು ನಾನೇ ಇವತ್ತು ಸಮಾಜ ಕಲ್ಯಾಣ ಮಂತ್ರಿ ಆಗಿರೋ ಕಾರಣ ಈ ನಗರ ಪ್ರದೇಶದಲ್ಲಿ SC/ST ಸಮಾಜ ಎಲ್ಲೆಲ್ಲಿದೆನೋ ನಮ್ಮ SC/ST ಸಮಾಜಕ್ಕೆ ಅವ್ರಿಗೆ ಬೇಕಾದಂಥ ರಸ್ತೆಗಳು, ಉದಾಹರಣೆಯಾಗಿ ನಾನು ಗುರ್ಲಿಂಗನಗೌಡರು ವಾರ್ಡಿಗೆ ಹೋಗಿದ್ದೆ, ನಮ್ಮ ಸುರೇಖಮ್ಮ ವಾರ್ಡಿಗೆ ಹೋಗಿದ್ದೆ. ಅಲ್ಲಿ ಪಾಪ ಬಡವರು SC/ST ಮಂದಿ, ರಾಮ್ಲೋರೆ ಅನ್ನೋರೆ ನೀವೇ ಮಂತ್ರಿಗಳಾಗಿದ್ರಿ, ನಮಗೆ ರಸ್ತೆಗಳಿಲ್ಲ, ನಮಗೆ ಶೌಚಾಲಯಗಳಿಲ್ಲ, ಒಳಚರಂಡಿಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂತೇಳಿ ಅವ್ರು ಕಣ್ಣೀರು ಹಾಕ್ತಾಯಿದ್ರು. ಅದಕ್ಕೋಸ್ಕರವಾಗಿ ಮಹಾನಗರ ಪಾಲಿಕೆಗೆ SC/ST ಜನಾಂಗಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡೋಂಥ ಕೆಲಸಗಳು ಮಾಡ್ತೀವಿ. ಅದೇ ರೀತಿಯಲ್ಲಿ ಬಳ್ಳಾರಿ ಮಹಾನಗರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು, ಅಂದರೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಅಂದ್ರಿಗಿನ ಚತುಷ್ಪಥ ರಸ್ತೆಗಳು, ಆ ಚತುಷ್ಪಥ ರಸ್ತೆಗಳು ಕೂಡ ಅದನ್ನು ಮೇಲ್ದರ್ಜೆಗೆ ಇಳಿಸ್ಬೇಕು ಅನ್ನೋಂಥ ಕಾರಣದಿಂದ
ಎಲ್ಲ ಕೂಡ ನಮ್ಮ ನಗರ ಪಾಲಿಕೆ ಉದಾಹರಣೆಯಾಗಿ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಈ ತಾಳೂರು ರಸ್ತೆ ಮಾಡಿದ್ದಾರೆ. ಕನೆಕ್ಟೆಡ್ ಬೈ ದಿಸ್ ರಸ್ತೆ ಸಿರುಗುಪ್ಪ ರಸ್ತೆ, ಇದು ಕನೆಕ್ಟೆಡ್ ಬೈ ನಮ್ಗೆ ಎಲ್ಲನೋ ಒಂದು ಕಡೆ ರಿಂಗ್ ರಸ್ತೆಗೆ ಸೇರಿಸಬೇಕು, ಅನಂತಪುರ ರಸ್ತೆಗೆ ಇಲ್ಲಿದ್ರಿಗೆ ನಮ್ಮ ಬೆಂಗಳೂರು ರಸ್ತೆಗೆ ಸೇರಿಸಬೇಕು, ಈ ರೀತಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ಮಾಡಿದ್ವಿ. ಅದೇ ರೀತಿಯಲ್ಲಿ ಈ ಬಳ್ಳಾರಿ ನಗರದಲ್ಲಿ ನಮ್ಮ ಸುರೇಖಮ್ಮ ವಾರ್ಡ್ ಎಷ್ಟಪ್ಪ 21ನೇ ವಾರ್ಡಲ್ಲಿ ಭಾಳಷ್ಟು ದಿನಗಳಿಂದ ಬೇಡಿಕೆ ಇದೆ. ಯಾಕಂದರೆ ಅಲ್ಲಿ ರೈಲ್ವೆ ಒಂದು ಟ್ರ್ಯಾಕ್ ಇದೆ, ಅಂಡರ್ ಪಾಸ್ ಇದೆ, ಅದು ಆ ಸುಷ್ಮಾ ಸ್ವರಾಜ್ ಕಾಲಿನ ಮೇಲೆ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಒಂದು ಅಂಡರ್ ಪಾಸ್ ಹಾಕ್ಬೇಕಂತೇಳಿ ಕೂಡ ಭಾಳಷ್ಟು ಬೇಡಿಕೆ ಇರೋ ಕಾರಣ ಅಲ್ಲಿ ಬ್ರಿಡ್ಜನ್ನು ಕೂಡ ಮಾಡಬೇಕು ಅನ್ನೋಂಥದ್ದು ಕೂಡ ಒಂದು ವ್ಯವಸ್ಥೆನ ಕೂಡ ಮಾಡ್ತೀವಿ. ಬ್ರಿಡ್ಜ್ ಅಗಲೀಕರಣ ಸಲುವಾಗಿ ಕೂಡ ತೀರ್ಮಾನ. ಅದೇ ರೀತಿಯಲ್ಲಿ ಕೂಡ ಅದರ ಜೊತೆಲಿ ಮೋತಿ ಬ್ರಿಡ್ಜ್ ಅನ್ನೋಂಥದ್ದು ಕೂಡ ಅದು ಕೂಡ ಅಗಲೀಕರಣ ಮಾಡೋಂಥ ವಿಚಾರದಲ್ಲಿ ಕೂಡ ಒಂದು ತೀರ್ಮಾನ ಅಂತದ್ದು. ಅದೇ ರೀತಿಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿಯಲ್ಲಿ ಬೀದಿ ಬದಿಲಿ ಇದ್ದಂಥ ದನಕರುಗಳು, ಗೋಶಾಲೆಗಳಿಗೆ ಸೇರುವಂಥ ಏನು ಬೀದಿಯಲ್ಲಿ ನಾಯಿಗಳು, ಅದೇ ರೀತಿಯಲ್ಲಿ ದನಕರುಗಳು, ಇವೆಲ್ಲ ಕೂಡ ಹಂದಿಗಳು, ಈ ತಡೆಗಟ್ಟುವ ಸಲುವಾಗಿ ಇದನ್ನು ಪ್ರಮುಖವಾಗಿ ಇವತ್ತು ಗೋಶಾಲೆಗಳನ್ನು ಸಾಕಷ್ಟು ಜಾಸ್ತಿ ಮಾಡಬೇಕು. ಇವೆಲ್ಲ ಕೂಡ ಗೋಶಾಲೆಗೆ ಹೋಗೋದ್ರ ನಾವು ತಡಿಬೇಕು. ಏನು ಈ ಗೋ ಹತ್ಯೆ ನಿಷೇಧ ಏನು ಕಾನೂನು ಏನು ತಂದಿದ್ದಾರೋ ಅದು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆ ಕಸಾಯಿಖಾನೆಗಳು ಅದನ್ನು ನಿಲ್ಲಿಸಬೇಕು ಅನ್ನೋಂಥ ಕಾರಣದಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಆಗಂತ ಆ ಹಸುಗಳಿಗೆ ರಕ್ಷಣೆ ಕೊಡಬೇಕು. ನಂತರ ನಾಯಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಅವೆಲ್ಲಗಳು ಬೀದಿಗಳಲ್ಲಿ ಹೋಗುವಂಥ ಟೈಮಲ್ಲಿ ಕಚ್ಚುವಂಥ ಕೆಲಸ ಮಾಡ್ತಾವೆ. ನಂತರ ಹಂದಿಗಳು ಜಾಸ್ತಿ ಆದಂಥ ಟೈಮಲ್ಲಿ ಅವುಗಳು ರಸ್ತೆಗೆ ಬಂದು ತೊಂದರೆ ಮಾಡಿ ಕೆಡುವಂಥ ಆಕ್ಸಿಡೆಂಟ್ಗಳು ಜಾಸ್ತಿ ಇರ್ತಾವೆ. ಇವೆಲ್ಲ ಕೂಡ ಆ ಜಾಗಕ್ಕೆ ಯಾವ ಮುಟ್ಟಬೇಕೋ ಅವಂತ ಮುಟ್ಸೋಂಥ ಕೆಲಸ ಕೂಡ ಮಾಡ್ತೀವಿ. ಹಂಗಾಗಿ ನಾನು ಭಾಳಷ್ಟು ಹೇಳಿ ಅಂದ್ಕೊತೀನಿ. ಸಾಂಕ್ರಾಮಿಕ ರೋಗಗಳ ಬಗ್ಗೆ ಏನು ಇವತ್ತು ಸಾಕಷ್ಟು ಈ ಕೊರೋನಾ ಇರೋ ಕಾರಣ ಇವತ್ತು ಸಾಂಕ್ರಾಮಿಕ ರೋಗಗಳು ಇವತ್ತು ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ಕೂಡ ಮಹಾನಗರ ಪಾಲಿಕೆ ಆದ್ಯತೆಯನ್ನು ಕೊಡೋದ್ರ ಮೂಲಕ ಜೊತೆಲಿ ಒಂದು ತಜ್ಞರ ಸಮಿತಿ ಮಾಡಬೇಕು. ಆ ತಜ್ಞರ ಸಮಿತಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಲಾರ್ದಂತೆ ಈ ಕೋವಿಡ್ ವಿಚಾರದಲ್ಲಿ ಕೂಡ ನಮ್ಮ ಸುಂದರ್ ಡಾಕ್ಟ್ರು, ನಂತರ ನಮ್ಮ ಅರುಣ ಡಾಕ್ಟ್ರು ಕೂಡ ಇದರಲ್ಲಿ ತಜ್ಞರು ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರು ಅಂಥ ಸಲಹೆಗಳನ್ನು ತಗೊಂಡು ಈ ಯಾವ ರೀತಿಯಲ್ಲಿ ಕಾಪಾಡಬೇಕು ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ನಗರದಲ್ಲಿದ್ದಂಥ ಸ್ವಚ್ಛತೆ ವಿಚಾರದಲ್ಲಿ ನಮ್ದೆಲ್ಲೋ ಒಂದು ಕಡೆ ದೂರದೃಷ್ಟಿ ಇಟ್ಟುಕೊಂಡು ಈ ಸ್ವಚ್ಛತೆಯನ್ನು ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಹಣ್ಣು ಹೂವು ತರಕಾರಿಗಳು ಎಲ್ಲ ಕೂಡ ಮಾರ್ಕೆಟಲ್ಲಿ ಎಲ್ಲೆಂದರಲ್ಲೇ ಚೆಲ್ಲಿ ತೊಂದರೆ ಮಾಡಬಾರ್ದು ಅನ್ನೋಂಥ ಕಾರಣದಿಂದ ಅದನ್ನು 4 ವಿಭಾಗಗಳನ್ನು ಮಾಡಿ ಅದನ್ನು ಏನೇನು ಬರ್ತಾವೋ ಅವೆಲ್ಲ ನೋಡಿಕೊಂಡು ಅಲ್ಲಿ ಮಿನಿ ಸೂಪರ್ ಬಜಾರ್ಗಳು ಕೂಡ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತೊಗೊಂಡಿದ್ವಿ. ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಏನೇನು ಬಿಟ್ಟಿದ್ರೆ ಮಾತಾಡಲಿ ನಮ್ಮ ಸೋಮಶೇಖರ್ ರೆಡ್ಡಿ ಅವರು. ಹಂಗಾಗಿ ನಮ್ಮದು ಇಷ್ಟು ಮಟ್ಟಿಗೆ ನಮ್ಮ ಪ್ರಣಾಳಿಕೆ ಇದೆ, ಅದೆಲ್ಲ ಕೂಡ ನಾವು ಬರೆದಿದ್ದೀವಿ. ಹಂಗಾಗಿ ಜನರು ನನಗೆ ವಿಶ್ವಾಸ ಇದೆ, ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 27 ಸ್ಥಾನಗಳು ಬರೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆಯಲ್ಲಿ ನಾವು ಬಹುಮತವನ್ನು ನಾವು 3ನೇ ಬಾರಿ ದೇವರ ಆಶೀರ್ವಾದದಿಂದ 3ನೇ ಬಾರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.